ನಮಸ್ಕಾರ ನ್ಯೂಸ್ ಅಟ್ 11 AM ಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರನಹಳ್ಳಿ. ಬನ್ನೇರುಘಟ್ಟ ಸೂಕ್ಷ್ಮ ಪರಿಸರ ವಲಯಕ್ಕೆ ಕತ್ತರಿಯನ್ನ ಹಾಕಲಿಕ್ಕೆ ಈಗ ಮುಂದಾಗಿದೆ ರಾಜ್ಯ ಸರ್ಕಾರ. ಅರಣ್ಯ ಪ್ರದೇಶದ 100 ಚದುರ ಕಿಲೋಮೀಟರ್ ಕಡಿತಕ್ಕೆ ಪಟ್ಟನ್ನ ಹಿಡಿಯಲಾಗಿದೆ. ಸೂಕ್ಷ್ಮ ಪ್ರದೇಶದ ವ್ಯಾಪ್ತಿಗೆ ಸರ್ಕಾರ ಕತ್ತರಿಯನ್ನ ಹಾಕಲಿಕ್ಕೆ ಈಗ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಅದು ಬನ್ನೇರುಘಟ್ಟಿನ ಅರಣ್ಯ ಪ್ರದೇಶಕ್ಕೆ 100 ಚದುರ ಕಿಲೋಮೀಟರ್ ಕಡಿತಕ್ಕೆ ಪಟ್ಟನ್ನ ಹಿಡಿಯಲಾಗಿದೆಯಂತೆ. 268 ಚದುರ ಕಿಲೋಮೀಟರ್ ವ್ಯಾಪ್ತಿಯಲ್ಲಿದೆ ಸೂಕ್ಷ್ಮ ಅರಣ್ಯ ಪ್ರದೇಶ. 168 ಚದುರ ಕಿಲೋಮೀಟರ್ಗೆ ಇಳಿಸ್ಲಿಕ್ಕೆ ರಾಜ್ಯ ಸರ್ಕಾರ ಪತ್ರವನ್ನ ಬರೆದಿದೆಯಂತೆ. ಕೇಂದ್ರದ ಆಕ್ಷೇಪದ ನಡುವೆನೂ ಕೂಡ ಸಿಎಂ ಪತ್ರವನ್ನ ಬರೆದಿದ್ದಾರೆ ಕೇಂದ್ರ ಸರ್ಕಾರಕ್ಕೆ. ಅರಣ್ಯವನ್ನ 100 ಚದರ ಕಿಲೋಮೀಟರ್ ಕಡಿಮೆ ಮಾಡುವಂತ ನಿಟ್ಟಿನಲ್ಲಿ ಪತ್ರವನ್ನ ಬರೆಯಲಾಗಿರುವಂತದ್ದು. ಫೆಬ್ರವರಿ 1ರಂದು ಕೇಂದ್ರ ಸಚಿವರಿಗೆ ಸಿಎಂ ಪತ್ರವನ್ನ ಬರೆದಿದ್ದಾರೆ. ಪರಿಸರ ಸಚಿವರಾಗಿರುವಂತಹ ಜಾವಡೇಕರ್ಗೆ ಪತ್ರವನ್ನ ಬರೆದಿದ್ದಾರೆ ಸಿಎಂ ಯಡಿಯೂರಪ್ಪನವರು. ಉಸಿರಿಗೆ ಕೊಡಲಿ ಹಾಕಲಿಕ್ಕೆ ಮುಂದಾಗಿದೆ ಸರ್ಕಾರ. ಈ ಒಂದು ವಿಚಾರದಲ್ಲಿ ಸಾಕಷ್ಟು ವಿರೋಧ ಕೂಡ ಈಗ ವ್ಯಕ್ತವಾಗ್ತಾ ಇರುವ ಅರಣ್ಯ ಪ್ರದೇಶ ಕಡಿತಕ್ಕೆ ಅರಣ್ಯ ಇಲಾಖೆ ಹಠವನ್ನ ಮಾಡ್ತಾ ಇದೆಯಂತೆ. ರಾಷ್ಟ್ರೀಯ ಉದ್ಯಾನ ಸುತ್ತಲ 268 ಚದುರ ಕಿಲೋಮೀಟರ್ ಅರಣ್ಯ ಇದೆ. ಸೂಕ್ಷ್ಮ ಪ್ರದೇಶ ಅಂತ 2016ರಲ್ಲಿ ಗಜೆಟ್ ನೋಟಿಫಿಕೇಶನ್ ಅನ್ನೇ ಹೊರಡಿಸಲಾಗಿದೆ. ಆದ್ರೂ ಕೂಡ ಈಗ ಸರ್ಕಾರ ಪಟ್ಟನ್ನ ಹಿಡಿದಿದೆ. 100 ಚದುರ ಕಿಲೋಮೀಟರ್ ಅರಣ್ಯವನ್ನ ಕಡಿಲಿಕ್ಕೋಸ್ಕರ 2016ರಿಂದಲೂ ಕೂಡ ಗಜೆಟ್ಗೆ ಅರಣ್ಯ ಇಲಾಖೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದೆ. ಸೂಕ್ಷ್ಮ ವಲಯದ ವ್ಯಾಪ್ತಿಗೆ ಕತ್ತರಿಯನ್ನ ಹಾಕಲಿಕ್ಕೆ ಒತ್ತಡವನ್ನ ಏರ್ತಾ ಇರುವಂತದ್ದು. ಪದೇ ಪದೇ ಸರ್ಕಾರಕ್ಕೆ ವರದಿಯನ್ನ ಸಲ್ಲಿಕೆ ಮಾಡ್ತಾನೇ ಇದೆ. 100 ಚದರ ಕಿಲೋಮೀಟರ್ ಅರಣ್ಯವನ್ನ ಕಳೆಯುವಂತ ನಿಟ್ಟಿನಲ್ಲಿ ಸರ್ಕಾರದ ವಿರುದ್ಧ ಪರಿಸರವಾದಿಗಳು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಸೂಕ್ಷ್ಮ ವಲಯಕ್ಕೆ ಕತ್ತರಿ ಬೇಡ ಎಂಬ ಕೂಗು ಕೂಡ ಈಗ ಆಲ್ರೆಡಿ ಕೇಳಿ ಬರ್ತಾ ಇರುವಂತದ್ದು. ಅದು ಬನ್ನೇರುಘಟ್ಟದ 100 ಚದರ ಕಿಲೋಮೀಟರ್ ಅರಣ್ಯಕ್ಕೆ ಕತ್ತರಿ ಹಾಕ್ಲಿಕ್ಕೆ ಸರ್ಕಾರ ಈಗ ಮುಂದಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರಕ್ಕೆ ಸಿಎಂ ಪತ್ರವನ್ನ ಬರೆದಿದ್ದಾರೆ. ಆ ಒಂದು ಪತ್ರದ ಎಕ್ಸ್ಕ್ಲೂಸಿವ್ ಆದಂತಹ ದೃಶ್ಯ ಕೂಡ ನ್ಯೂಸ್ 18 ಕನ್ನಡಕ್ಕೆ ಲಭ್ಯವಾಗಿರುವಂತದ್ದು. ಆ ಲೆಟರ್ ಅನ್ನ ಕೂಡ ನಿಮಗೆ ತೋರಿಸ್ತಾ ಇದ್ದೀವಿ. ಕೇಂದ್ರ ಪರಿಸರ ಸಚಿವರಾಗಿರುವಂತಹ ಜಾವಡೇಕರ್ಗೆ ಪತ್ರವನ್ನ ಬರೆಯಲಾಗಿರುವಂತದ್ದು. ಕೇಂದ್ರಕ್ಕೆ ಸಿಎಂ ಪತ್ರವನ್ನ ಬರೆದಿದ್ದಾರೆ. ಈಗ ಆಲ್ರೆಡಿ ಪರಿಸರವಾದಿಗಳು ಇದಕ್ಕೆ ಸಾಕಷ್ಟು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಬನ್ನೇರುಘಟ್ಟ ಭಾಗದಲ್ಲಿ ಈಗ ಆಲ್ರೆಡಿ ಅರಣ್ಯ ಪ್ರದೇಶವನ್ನ ಸಾಕಷ್ಟು ಒತ್ತುವರಿಯನ್ನ ಮಾಡಿಕೊಳ್ಳಲಾಗ್ತಾ ಇರುವಂತದ್ದು. ಇನ್ನ ಕಾಡಿಂದ ನಾಡಿಗೆ ಬರ್ತಾ ಇದ್ದಾವೆ ಪ್ರಾಣಿಗಳು. ಯಾಕೆಂದ್ರೆ ಅರಣ್ಯವನ್ನ ಆಲ್ಮೋಸ್ಟ್ ಹಂತವಾಗಿ ಕಡಿಮೆ ಮಾಡಲಾಗ್ತಾ ಇದೆ. ಈ ಸಂದರ್ಭದಲ್ಲಿ ಮತ್ತೊಂದು ಕೊಡಲಿ ಪೆಟ್ಟನ್ನ ಹಾಕ್ಲಿಕ್ಕೆ ಸರ್ಕಾರ ಮುಂದಾಗಿದೆ. ಈ ಕುರಿತಂತೆ ಮಾತಾಡಲಿಕ್ಕೆ ಪರಿಸರ ಪ್ರೇಮಿ ಮಹದೇವ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅರಣ್ಯವನ್ನ ರಕ್ಷಣೆ ಮಾಡಬೇಕಾಗಿದ್ದಂತ ಸರ್ಕಾರ ಮಹದೇವ್ ಅವರೇ ಕೊಡ್ಲಿ ಪೆಟ್ಟನ್ನ ಹಾಕೋದಕ್ಕೆ ಹೊರಟಿರುವಂತದ್ದು ಏನಿದು ಇವ್ರ ಕತೆ ಅಂತ? ಸರ್, ಇದು ಏನಿಲ್ಲ, ಇದು ಸರ್ಕಾರ ಪರಿಸರನ ರಕ್ಷಣೆ ಮಾಡಬೇಕು, ಅರಣ್ಯನ ರಕ್ಷಣೆ ಮಾಡ್ಬೇಕು ಅನ್ನೋ ಉದ್ದೇಶ ಇಲ್ಲ. ಅವ್ರಿಗೆ ಆತರ ಉದ್ದೇಶ ಇದ್ದಿದ್ರೆ ಅರಣ್ಯದ ಬಗ್ಗೆ ಅರಣ್ಯಕ್ಕೆಲ್ಲ ಎಚ್ಚೆತ್ಕೊಂಡು ಇರ್ತಕ್ಕಂತ ಅರಣ್ಯದಲ್ಲಿರ್ತಕ್ಕಂತ ಕಾಡನ್ನ ಬೆಳೆಸೋದು, ಕಾಡಿನಲ್ಲಿರ್ತಕ್ಕಂತ ಕೆರೆಗಳನ್ನ ಪುನಶ್ಚೇತನ ಮಾಡಿಸೋದು, ಮತ್ತೆ ನ್ಯಾಷನಲ್ ಪಾರ್ಕ್ ಅಲ್ಲಿ ಈಗ ಫಾರೆಸ್ಟ್ ಇಂದ ಪ್ರಾಣಿಗಳಿಗೆ ನೀರ್ ಕುಡಿಯೋದಕ್ಕೆ ನೀರೇ ಇಲ್ಲ ಸರ್. ಅಲ್ಲಿ ದಿನಕ್ಕೆ ಟ್ಯಾಂಕರ್ ಗಳಲ್ಲಿ ಹೊಡಿಸ್ತಾವ್ರೆ. ಅದಕ್ಕೆ ಕಾವೇರಿ ನೀರ್ ಕೊಡ್ಸೋದಕ್ಕೆ ವ್ಯವಸ್ಥೆ ಮಾಡಬೇಕು. ಕೆರೆಗಳನ್ನೆಲ್ಲ ನುಂಗಾಕಿದಾರೆ ಬಿಡಿ. ಈಗ ಕೆರೆಗಳು ನುಂಗಾಕಿದ್ದು ಅಲ್ದಿರ ಫಾರೆಸ್ಟ್ ಎನ್ಕ್ರೋಚ್ಮೆಂಟ್ ಮಾಡ್ಕೊಂಡು ಊರುಗಳಿಗೆ ಇನ್ನ ಡೆವಲಪ್ಮೆಂಟ್ ಗೆ ಬಂದ್ಬಿಟ್ಟಿದೆ ಸರ್ಕಾರ. ಈಗ ಅದಕ್ ಕೊಡಿ ಇದಕ್ ಕೊಡಿ ಅಂತ ಅಲ್ಲ, ಅರಣ್ಯ ಇಲಾಖೆಯವ್ರದ್ದು ಏನ್ ಸರ್ ಒತ್ತಡ? ಇಲ್ಲಿ 2016ರಿಂದಲೂ ಕೂಡ ಒತ್ತಡ ಹಾಕ್ತಾ ಇದಾರಂತೆ. ಏನಕ್ಕೆ ಅಂತ ಅವ್ರಿಗೆ ಅಷ್ಟೊಂದು ಆಸೆ ಈ ಕೊಡ್ಲಿ ಪೆಟ್ಟು ಹಾಕೋದಕ್ಕೆ? ಅರಣ್ಯ ಅಧಿಕಾರಿಗಳಿಗೆ ಅಲ್ಲಿ ಕೊಡ್ಲಿ ಪೆಟ್ಟು ಬಿದ್ರೆ ಡೆವಲಪ್ಮೆಂಟ್ ಆಗುತ್ತೆ. ಡೆವಲಪ್ಮೆಂಟ್ ಇಂದ ಅವ್ರಿಗೆ ಕಾಂಟ್ರಾಕ್ಟರ್ ಕಡೆಯಿಂದ ಕಮಿಷನ್ಸ್ ಗಳು ಸಿಗುತ್ತೆ. ಅದ್ರ ಬಗ್ಗೆ ಅವ್ರಿಗೆ ಜಾಸ್ತಿ ಕಾಳಜಿ ಇರ್ತೈತಿ. ಯಾವುದೇ ಕಾರಣಕ್ಕೂ ಅದನ್ನ ನಾವು ವಿರೋಧ ಮಾಡ್ತೀವಿ. ಅದಕ್ಕೆ ಇದ್ ಮಾಡಬಾರ್ದು. ಸನ್ಮಾನ್ಯ ಮುಖ್ಯಮಂತ್ರಿಗಳು ಎಚ್ಚೆತ್ಕೊಂಡು ಪ್ರಾಣಿಗಳ ರಕ್ಷಣೆ ಬಗ್ಗೆ ಕಾವೇರಿ ಸರ್ ಅವರೇ ಪತ್ರ ಬರೆದಿದ್ದಾರೆ ಕೇಂದ್ರಕ್ಕೆ.
100 ಎಕರೆ ಅದಕ್ಕೆ ಸರ್ 100 ಹೇಳ್ತಾ ಚದರ ಇರೋದು. ಕಿಲೋಮೀಟರ್ ಒಂದ್ ಅಷ್ಟು ಕಿತ- ಅರಣ್ಯಕ್ಕೆ ಪೆಟ್ಟು ಹಾಕ್ಬೇಕು ಅಂದ್ಬಿಟ್ಟು ಕೊಡ್ಲಿ ಏಟ್ ಈಗ ಹಾಕ್ಬೇಕು ಅಂತ. ಫಾರೆಸ್ಟ್ಗೆ ಒಂದ್ ಕಿತ ಕಾಲ್ನಡಿಗೆಯಲ್ಲಿ ಹೋಗ್ಲಿ, ಎಸ್ಕಾರ್ಟ್ ಇರುತ್ತಲ್ಲ ಮುಖ್ಯಮಂತ್ರಿಗಳು ಕಾಲ್ನಡಿಗೆಯಲ್ಲಿ ಹೋಗಿ ಅಲ್ಲ ಇರೋ ಕಾಡಲ್ಲಿ ಕಾಡು ಪರಿಶೀಲನೆ ಪ್ರಾಣಿಗಳೆಲ್ಲ ಮಾಡ್ಲಿ. ನಾಡತ್ತ ಬರ್ತಾ ಇದಾವೆ, ಕಾಡು ಅದೇ ಹಾಳಾಗ್ತಾ ಗೊತ್ತಾಗುತ್ತೆ ಇರೋದಕ್ಕೆ. ಸರ್. ಅಲ್ಲ ಈ ಕಾಡನ್ನ ಹಾಳು ಮಾಡ್ತಿರೋದಕ್ಕೆ, ಕಾಡನ್ನ ಒತ್ತುವರಿ ಮಾಡ್ಕೊಂಡು ನುಂಗಾಕ್ತಿರೋದಕ್ಕೆ ಕಾಡಲ್ಲಿರುವ ಪ್ರಾಣಿಗಳೆಲ್ಲ ಈಗ ನಾಡತ್ತ ಬರ್ತಾ ಇದಾವೆ. ಹ್ಞೂ ಸರ್, ಈಗ ನಾವು ಕಬ್ಬನ್ ಪಾರ್ಕ್ ನ ತಳ್ಳಿಬಿಟ್ಟು ಬಿಲ್ಡಿಂಗ್ ಕಟ್ಕೊಂಡು ಹೋಗ್ತಾ ಇದ್ರೆ ಜನ ಎಲ್ಲಿ ಹೋಗ್ತಾರೆ ಹೇಳ್ರಿ, ತಿರ್ಗಾ ಮನೆಗಳ ಮುಂದೆ ಇರೋ ಪಾರ್ಕ್ ಅಲ್ಲಿ ಬಂದು ಕುತ್ಕೊಂತಾರೆ. ಹಂಗೆ ಪ್ರಾಣಿಗಳು ನಾವು ಕಾಡು ಒತ್ತುವರಿ ಮಾಡ್ಕೊಂಡು ಹೋಗ್ತಾ ಇದ್ರೆ ಪ್ರಾಣಿಗಳು ಊರೊಳಗೆ ಬರ್ತವೆ. ಈಗ ಪರಿಸರ ಪ್ರೇಮಿಗಳೆಲ್ಲರೂ ಕೂಡ ಅಲ್ಲಿ ವಿರೋಧ ಮಾಡ್ಲಿಕ್ಕೆ ಸಜ್ಜಾಗಿದ್ದಾರಂತೆ ಈ ಒಂದು ಸರ್ಕಾರದ ಕ್ರಮಕ್ಕೆ, ಅಂದ್ರೆ ಸಿಎಂ ಪತ್ರಕ್ಕೆ. ನಾವು ಒಂದು ವಿರೋಧ ಮಾಡಿ ಒಂದು ಪ್ರೊಟೆಕ್ಟ್ ಮಾಡಿ ಲೆಟರ್ ಮೆಮೊರಾಂಡಮ್ ಕೊಡ್ತೀವಿ ಸರ್. ಓಕೆ ಓಕೆ, ಥ್ಯಾಂಕ್ ಯು ಮಹಾದೇವ್ ಅವರೇ ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ. ಸರ್ 100 ಚದರ ಕಿಲೋಮೀಟರ್ ಅರಣ್ಯ ಪ್ರದೇಶವನ್ನ ನಾಶ ಮಾಡಲಿಕ್ಕೆ ಈಗ ಯಡಿಯೂರಪ್ಪನವರು ಪತ್ರವನ್ನ ಬರೆದಿದ್ದಾರೆ ಕೇಂದ್ರದ ಪರಿಸರ ಇಲಾಖೆಗೆ, ಅಂದ್ರೆ ಪರಿಸರ ಖಾತೆ ಸಚಿವರಿಗೆ ಆ ಒಂದು ಪತ್ರವನ್ನ ಬರೆದಿರುವಂತದ್ದು. ಪ್ರಕಾಶ್ ಜಾವಡೇಕರ್ ಅವರಿಗೆ ಪತ್ರವನ್ನ ಬರೆಯಲಾಗಿದೆ. ಇದಕ್ಕೆ ಪರಿಸರ ಪ್ರೇಮಿಗಳು ತೀವ್ರ ವಿರೋಧವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ನಾಟ್ ಓನ್ಲಿ ಪರಿಸರ ಪ್ರೇಮಿಗಳು, ಇಡೀ ಬೆಂಗಳೂರಿಗರು ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸಬೇಕು. ಯಾಕೆಂದ್ರೆ ಅಷ್ಟೋ ಇಷ್ಟೋ ಸ್ವಲ್ಪ ಆಕ್ಸಿಜನ್ ಬರ್ತಾ ಇರುವಂತದ್ದೇ ಆ ಭಾಗದಿಂದ, ಆದ್ರೆ ಅದಕ್ಕೂ ಕೂಡ ಈಗ ಕೊಡಲಿ ಪೆಟ್ಟನ್ನು ಹಾಕೋದಕ್ಕೆ ಸರ್ಕಾರ ಮುಂದಾಗಿದೆ. ಯಾಕೆಂದ್ರೆ ಈಗ ಆಲ್ರೆಡಿ ಬೆಂಗಳೂರಲ್ಲಿ ನೋಡಿದೀರಾ, 100 ಕೆರೆಗಳನ್ನ ನುಂಗಿ ನೀರು ಕುಡಿದು ಬಿಟ್ಟಿದ್ದಾರೆ. ಕೆರೆಗಳಿತ್ತ ಅಂತ ಅನ್ನಬೇಕು, ಅಂತಹ ಪರಿಸ್ಥಿತಿ ಬೆಂಗಳೂರಲ್ಲಿ ನಿರ್ಮಾಣವಾಗಿರುವಂತದ್ದು. ಇಂತಹ ಸಂದರ್ಭದಲ್ಲಿ ಅರಣ್ಯಕ್ಕೂ ಕೂಡ ಕೊಡಲಿ ಪೆಟ್ಟನ್ನು ಹಾಕೋದಕ್ಕೆ ಈ ಸರ್ಕಾರ ಮುಂದಾಗಿದೆ. ಸೊ ಇದಕ್ಕೆ ಯಾವ ರೀತಿಯಾಗಿ ಈ ಸರ್ಕಾರಕ್ಕೆ ಪಾಠ ಕಲಿಸ್ತಾರೋ ಗೊತ್ತಿಲ್ಲ. ಅಟ್ಲೀಸ್ಟ್ ಪ್ರತಿಪಕ್ಷದವರಾದ್ರು, ಹೆಂಗಿದ್ರು ಅಧಿವೇಶನ ನಡೀತಾ ಇದೆ, ಈ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡಲೇಬೇಕಾದಂತ ಸಂದರ್ಭ ಈಗ ಎದುರಾಗಿರುವಂತದ್ದು. ಅಕಸ್ಮಾತ್ ಕೇಂದ್ರ ಸರ್ಕಾರ ಅಲ್ಲಿ ಓಕೆ ಅಂತ ಹೇಳ್ಬಿಟ್ರೆ ಗೊತ್ತಲ್ಲ, ಈ ಸರ್ಕಾರದವರು ಒಂದು 200-300 ಜನ ಪೊಲೀಸರನ್ನ ಕರ್ಕೊಂಡು ಹೋಗ್ಬೇಕಿದ್ರೆ ಕೆಲಸನ ಶುರು ಮಾಡಿಬಿಡ್ತಾರೆ. ಇನ್ನು ಈ ಕುರಿತಂತೆ ಮಾತಾಡಲಿಕ್ಕೆ ವಲ್ಲೀಶ್ ಅವರು ಪರಿಸರ ಪ್ರೇಮಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಈಗ ಅರಣ್ಯ ಪ್ರದೇಶವನ್ನ ನಾಶ ಮಾಡಲಿಕ್ಕೆ ಮುಂದಾಗ್ತಾ ಇದೆ ಸರ್ಕಾರ, ಏನ್ ಹೇಳ್ತೀರಿ ಇದಕ್ಕೆ? ಹೌದು, ಬನ್ನರ್ಘಟ್ಟ ಸುತ್ತಮುತ್ತಲ ವ್ಯಾಪ್ತಿಯಲ್ಲಿ ಅದನ್ನ 100 ಚದರ ಕಿಲೋಮೀಟರ್ಗೆ ಕಡಿತಗೊಳಿಸ್ಬೇಕು ಅಂತ ಇದ್ದಾರೆ. ಹೀಗೆಲ್ಲ ಕಾಡು ಪ್ರಾಣಿಗಳು ಯಾವ್ದು ಒಂದು ವಲಸೆ ಒಂದು ಕಾರಿಡಾರ್ ಅಂತ ಏನಿದೆ, ಎಲಿಫೆಂಟ್ ಕಾರಿಡಾರ್ ಅಂತ ಏನಿದೆ, ಅದೆಲ್ಲ ಕಡಿದಾಗ್ತಾ ಹೋಗುತ್ತೆ. ಆನೆಗಳು ದಿಕ್ಕಾಪಾಲಾಗಿ ಬೆಂಗಳೂರಿನ ಹೊರವಲಯದಲ್ಲಿ ಮತ್ತೆ ತಮಿಳುನಾಡಿನ ಬಾರ್ಡರ್ ಯಾವ್ದಿದೆ, ನಮ್ಮ ಕೋಣನಕುಂಟೆಯಿಂದ ಜಿಗಣಿಯಿಂದ ಮುಂದಕ್ಕೆ ಇಂಥ ಜಾಗದಲ್ಲೆಲ್ಲ ಆನೆಗಳ ಹಾವಳಿ ಜಾಸ್ತಿ ಆಗತ್ತೆ. ಮತ್ತೆ ಆನೆಗಳ ಮೇಲೆನೆ ನಾವು ಆನೆಗಳು ಮನುಷ್ಯರ ಮೇಲೆ ದಾಳಿ ಮಾಡ್ತು, ಕಾಡಂಚಿನಲ್ಲಿರೋ ಬೆಳೆಯನ್ನ ನಾಶ ಮಾಡ್ತು ಅಂತ ಮತ್ತೆ ಆನೆ ಮೇಲೆ ಗೂಬೇಕು. ಅಲ್ಲ, ಒಂದು ಮರ ನೆಡ್ಲಿಕ್ಕೆ ಯೋಗ್ಯತೆ ಇಲ್ಲ ಇವ್ರಿಗೆ, ಇರೋಬರ ಮರಗಳನ್ನೆಲ್ಲ ಕಡ್ದು ಅರಣ್ಯನ ನಾಶ ಮಾಡಕ್ ಹೊರಟಿದಾರಲ್ಲ ಸರ್ ಇವ್ರುಗಳು. ಹೌದು, ನಾವು 5 ವರ್ಷದಿಂದ ಸತತವಾಗಿ ಹೋರಾಟ ಮಾಡ್ಕೊಂಡ್ ಬರ್ತಾ ಇದೀವಿ. ಎಷ್ಟೋ ವರ್ಷದಲ್ಲಿ ಮೆಮೊರಾಂಡಮ್ ಕೂಡ ಕೊಟ್ಟಿದೀವಿ, ರಾಜ್ಯಪಾಲರನ್ನು ಭೇಟಿ ಮಾಡ್ಲಿಕ್ಕೂ ಪ್ರಯತ್ನ ಮಾಡಿದೀವಿ. ಆದ್ರೂ ಇದೊಂದು ಬೇಜಾರಾದ ಸಂಗತಿ. ಯಾಕಂದ್ರೆ ರಿಯಲ್ ಎಸ್ಟೇಟ್ ಮಾಫಿಯಾನು ಎಗ್ಗಿಲ್ದೆ ನಡೀತಾ ಇದೆ. ಅಲ್ಲಿ ಗಣಿಗಾರಿಕೆ ಮತ್ತೆ ಮೈನಿಂಗ್ ಎಲ್ಲ ಏನೇನಿದೆ ಬನ್ನರ್ಘಟ್ಟದ ಸುತ್ತಮುತ್ತಲಿನ ಅವ್ರ ಒತ್ತಡದಲ್ಲೇ ಅಲ್ವಾ ಇವ್ರುಗಳೆಲ್ಲ ಸರ್ಕಾರ ನಡೆಸೋದು, ಅದಕ್ಕೆ ಮಣಿತಾ ಇದ್ದಾರೆ ಇವಾಗ. ಭೂಗಳ್ಳರ ಈ ಒಂದು ಇದರಿಂದ ಬೆಂಗಳೂರು ಅಂತಲ್ಲ, ಇಡೀ ಕರ್ನಾಟಕದಲ್ಲೇ ಇದಂತ ಒಂದು ಸನ್ನಿವೇಶ ಇದೆ. ಆಮೇಲೆ ಕರ್ನಾಟಕದಲ್ಲಿ ಈ ಒಂದು ಬೆಳವಣಿಗೆಯಿಂದ ಎಲ್ಲ ಎಗ್ಗಿಲ್ದೆ ಈ ತರ ಒಂದು ಎಂಕ್ರೋಚ್ಮೆಂಟ್ ಆಗ್ತಾ ಇರೋದ್ರಿಂದ ಬೇಸಿಗೆಗಾಲಕ್ಕೂ ಮುಂಚೆನೆ ಅಂದ್ರೆ ಜನವರಿ ಫೆಬ್ರವರಿನಲ್ಲೇ ಎಲ್ಲಾ ಕೆರೆಗಳು ಬತ್ತು ಹೋಗ್ತಾ ಇದಾವೆ. ನಾವು ಇದೇ ರೀತಿ ಒಂದು ಗ್ರೀನ್ ಕಾರಿಡಾರ್ ನ ಇಲ್ಲ ಅಂತಂದ್ರೆ ಒಂದು ಗ್ರೀನ್ ಬೆಲ್ಟ್ ನಾವು ಉಳಿಸ್ಕೊಳ್ದೇ ಇದ್ರೆ ಮುಂಬರುವ ಪೀಳಿಗೆಗೆ ಇದರದ ಒಂದು ನೇರ ಪರಿಣಾಮ ಆಗತ್ತೆ. ಓಕೆ ಓಕೆ, ಎಸ್, ನಮ್ ಜೊತೆ ಮತ್ತೊಬ್ರು ಪರಿಸರ ಪ್ರೇಮಿ ಮಧು ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಮಧು ಅವರೇ. ನಮಸ್ತೆ ಸರ್. ಈಗ ಅರಣ್ಯವನ್ನ ನಾಶ ಪಡಿಸ್ಲಿಕ್ಕೆ ಮುಂದಾಗಿದೆ ಈ ರಾಜ್ಯ ಸರ್ಕಾರ, ಕೇಂದ್ರಕ್ಕೂ ಕೂಡ ಪತ್ರವನ್ನ ಬರೆದಿರುವಂತದ್ದು. ನೀವೆಲ್ಲರೂ ಯಾವ ರೀತಿಯಾಗಿ ಈ ಒಂದು ಅರಣ್ಯ ನಾಶಕ್ಕೆ ಮುಂದಾಗಿರುವಂತ ಸರ್ಕಾರಕ್ಕೆ ಪಾಠವನ್ನ ಕಲಿಸ್ಲಿಕ್ಕೆ ಮುಂದಾಗ್ತಿದ್ದೀರಾ ಅಂತ?
ಹೌದು ಸರ್, ಖಂಡಿತವಾಗ್ಲೂ ಕೇವಲ ಪರಿಸರ ಪ್ರೇಮಿಗಳ ಅಂತ ಅಷ್ಟೇ ಅಲ್ಲ, ಬೆಂಗಳೂರಲ್ಲಿರೋ ಎಲ್ಲಾ ನಾಗರಿಕರು ಈ ಕೆಲಸಕ್ಕೆ ಮುಂದಾಗ್ಬೇಕು. ಯಾಕಂತಂದ್ರೆ ಇಡೀ ಏಷ್ಯಾದಲ್ಲೇನೆ ರಾಜಧಾನಿಗೆ ಹತ್ರ ಇರುವಂತಹ ರಾಷ್ಟ್ರೀಯ ಉದ್ಯಾನವನ ಬನ್ನರ್ಘಟ್ಟ ಒಂದೇನೆ. ಸೊ ಅಂತ ರಾಷ್ಟ್ರೀಯ ಉದ್ಯಾನಕ್ಕೆ ಇವಾಗ ಕುತ್ತು ಬಂದಿದೆ ಅಂತಂದ್ರೆ ಕೇವಲ ಬನ್ನರ್ಘಟ್ಟದವರು ಮತ್ತೆ ಪರಿಸರ ಪ್ರೇಮಿಗಳು ಅಂತ ಅಷ್ಟೇ ಅಲ್ಲ, ಬೆಂಗಳೂರಿನ ನಾಗರಿಕರೆಲ್ಲರೂ ಇದಕ್ ಮುಂದಾಗ್ಬೇಕು ಅಂತ ಹೇಳ್ತೀನಿ ನಾನು. ಓಕೆ, ಥ್ಯಾಂಕ್ ಯು ಮಧು ಅವರೇ ನ್ಯೂಸ್ 18 ಜೊತೆ ಮಾತನಾಡಿದಕ್ಕೆ. ಇದು ಅಪರೂಪದಲ್ಲೇ ಅಪರೂಪದ ದೃಶ್ಯ. ಈ ದೃಶ್ಯ ನೋಡಿದ್ರೆ ಎಲ್ಲರ ಕಣ್ಣು ನೀರಾಗುತ್ತೆ. ಸ್ಟೇಟ್ ಸಿನಿಮಾ ರೀತಿಯಲ್ಲಿದೆ ಕರುಳಿನ ಕೂಗು. ಇದು ಅಪರೂಪದಲ್ಲೇ ಅಪರೂಪದ ದೃಶ್ಯ ಅಂತ ಅದಕ್ಕೆ ಹೇಳ್ತಾ ಇರುವಂಥದ್ದು. ಈ ಒಂದು ದೃಶ್ಯವನ್ನ ನೋಡಿದ್ರೆ ಎಲ್ಲರ ಕಣ್ಣು ಕೂಡ ನೀರಾಗುತ್ತೆ. ಏಕೆಂದ್ರೆ ಕರುಳಿನ ಕೂಗಿನ ವಿಚಾರ ಇದು. 8 ತಿಂಗಳ ಹಿಂದೆ ತಾಯಿ ಕಣ್ಮರೆ ಆಗಿದ್ಲು. ಉತ್ತರ ಪ್ರದೇಶದ ದಾಣಿನ್ಪುರ್ನಿಂದ ಕಾಣೆ ಆಗಿದ್ಲು ತಾಯಿಯೊಬ್ಳು. 8 ತಿಂಗಳಿಂದ ಮಡಿಕೇರಿಯಲ್ಲೇ ಇದ್ರು ವೃದ್ಧೆಯೊಬ್ರು. ಇಲ್ಲಿ ಅಂದ್ರೆ ಒಂದ್ ಕಡೆ ತಾಯಿ ನಾಪತ್ತೆ ಆಗಿದ್ದಂಥದ್ದು, ಇನ್ನು ಒಂದ್ ಕಡೆ ವೃದ್ಧೆಯೊಬ್ರು 8 ತಿಂಗಳಿಂದ ಮಡಿಕೇರಿಯಲ್ಲೇ ವಾಸವನ್ನ ಮಾಡ್ತಾ ಇದ್ದಾರೆ. ಮಡಿಕೇರಿಯಲ್ಲಿ ಭಿಕ್ಷೆ ಬೇಡ್ತಾ ಇದ್ರು ಪಾಪ ವಯಸ್ಸಾದಂತಹ ಒಬ್ರು ಮಹಿಳೆ. 8 ತಿಂಗಳಿಂದ ತಾಯಿಗಾಗಿ ಅಲಿದಾಡ್ತಾ ಇದ್ರು ಮಗ ಒಬ್ಬ. ಕೊನೆಗೂ ತಾಯಿಯನ್ನ ಹುಡುಕಿದ್ದಾನೆ ಮಗ. ತಾಯಿಯನ್ನ ನೋಡಿ ಬಿಕ್ಕಿ ಬಿಕ್ಕಿ ಹತ್ತಿದ್ದಾನೆ ಮಗ. ಮಗನನ್ನ ನೋಡಿ ತಾಯಿಯ ಆನಂದ ಬಾಷ್ಪ. ಯಾಕೆಂದ್ರೆ ಏನ್ ಮಾಡಬೇಕು ಅಂತಾನೆ ಗೊತ್ತಾಗ್ತಾ ಇರಲಿಲ್ಲ. ಸೊ ಜೀವನವನ್ನ ನಡೆಸಬೇಕು, ಬದುಕಬೇಕು, ನನ್ನ ಮಗನನ್ನ ಮತ್ತೆ ಸೇರ್ಕೊಳ್ಬೇಕು ಅನ್ನುವ ಹಿನ್ನೆಲೆಯಲ್ಲಿ ಆಕೆ ಭಿಕ್ಷೆಯನ್ನ ಬೇಡಾದ್ರೂ ಅಟ್ಲೀಸ್ಟ್ ಬದುಕೋಣ ಅಂತ ಬದುಕ್ತಾ ಇದ್ಲು. ಭಿಕ್ಷೆಯನ್ನ ಬೇಡಿ ಮಡಿಕೇರಿಯಲ್ಲಿ ಕಳೆದ 8 ತಿಂಗಳಿಂದಲೂ ಕೂಡ ಜೀವನವನ್ನ ಸಾಗಿಸ್ತಾ ಇದ್ದಂತ ಆ ತಾಯಿ ಕೊನೆಗೂ ತನ್ನ ಮಗನಿಗೆ ಸಿಕ್ಕಿದ್ದಾಳೆ. ಥೇಟ್ ಸಿನಿಮಾ ರೀತಿಯಲ್ಲಿದೆ ಈ ಒಂದು ಕರುಳಿನ ಕೂಗು. ಯಾಕೆಂದ್ರೆ ಸಾಕಷ್ಟು ಫಿಲಮ್ಗಳಲ್ಲಿ ಈ ರೀತಿಯಾದಂಥ ಒಂದು ಪ್ರಕರಣವನ್ನು ನೋಡಿದ್ದೀರಾ, ಆದರೆ ರಿಯಲ್ ಸ್ಟೋರಿಯನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ನೀವು ಕೂಡ ನೋಡ್ತಾ ಇದ್ದೀರಾ ಆ ದೃಶ್ಯಾವಳಿಯನ್ನು. 8 ತಿಂಗಳಿಂದ ಪಾಪ ಆ ಅಜ್ಜಿ ಮಡಿಕೇರಿಯಲ್ಲಿ ನಾಪತ್ತೆ ಆಗ್ಬಿಟ್ಟಿದ್ರು. ಅವರ ಮಗ ಉತ್ತರ ಪ್ರದೇಶದಲ್ಲಿ ಇದ್ದ. ಈಗ ಅಂತೂ ಇಂತೂ ಆ ವೃದ್ಧೆ ಸಿಕ್ಕಿರುವಂಥದ್ದು ಅವರ ಮಗನ ಕೈಗೆ ಆ ತಾಯಿ ಸಿಕ್ಕಿದ್ದಾಳೆ. ನೋಡ್ತಾ ಇದ್ದೀರಾ, ಏಕೆಂದರೆ ಮಗನನ್ನು ನೋಡ್ತಿದ್ದ ಹಾಗೆ ಸದ್ಯ ನನ್ನ ಮಗ ಸಿಕ್ಕಿದ್ನಲ್ಲ, ಮತ್ತೆ ಆ ಮಗನಿಗೂ ಅಷ್ಟೇ ತಾಯಿ ಅಂದರೆ ಎಷ್ಟು ಪ್ರೀತಿ ಇತ್ತು ಅಂತ ಎಲ್ರಿಗೂ ನಿಮಗೂ ಕೂಡ ಗೊತ್ತಿರುತ್ತೆ. ಮಗನಿಗೆ ಮುಖ್ಯವಾಗಿ ಅಪ್ಪ ಅನ್ನೋದಕ್ಕಿಂತ ಅಮ್ಮ ಅಂದರೆ ತುಂಬ ಪ್ರೀತಿ ಇರುತ್ತೆ. ಈ ತಾಯಿಯನ್ನು ಮಿಸ್ ಮಾಡ್ಕೊಂಡಾಗಿಂದಲೂ ಕೂಡ ಆತ ಸಾಕಷ್ಟು ಹುಡುಕಾಟವನ್ನು ಮಾಡ್ತಾನೆ ಇದ್ದ. ಫೈನಲಿ ಸಿಕ್ಕಿದ್ದಾಳೆ ಈತನ ತಾಯಿ. ಮನೆ ಬಿಟ್ಟು 8 ತಿಂಗಳು. अच्छा, तुमको लेके जाते हैं अभी गाँव को? अच्छा, ठेला चलाओ तरह। अच्छा, तुमको लेके जाते हैं अभी गाँव को? अच्छा, बोलो गाना 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 बजे तुमको लेके जाते हैं अभी गाँव को? ಇದೆಲ್ಲದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಮಡಿಕೇರಿಯ ಪ್ರತಿನಿಧಿ ರವಿ. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ರವಿ, ಹೇಗ್ ಮಿಸ್ ಆಗಿದ್ದು, ಹೇಗ್ ಗೊತ್ತಾಯ್ತಂತೆ ಇವ್ರು ಇಲ್ಲಿದ್ದಾರೆ ಅಂತ? ಪೃಥ್ವಿರಾಜ್ ಏನು ಮುಕ್ಕು ಅವರಿದ್ದಾರೆ, ವೃದ್ಧೆ ಮುಕ್ಕು ಅವರು ಉತ್ತರ ಪ್ರದೇಶದ ಒಂದು ಹಳ್ಳಿಯವರು. ಅಲ್ಲಿ ಅವರು ಒಂದು 8-9 ತಿಂಗಳ ಹಿಂದೆ ಯಾವುದೋ ಜಾತ್ರೆಗೆ ಅಂತ ಹೇಳಿ ಬಂದಂತವ್ರು. ಸೊ ಆಕಸ್ಮಿಕವಾಗಿ ಅವರು ಯಾವುದೋ ಒಂದು ರೈಲ್ನ ಹತ್ತಿ ಮೈಸೂರನ್ನ ತಲುಪ್ತಾರೆ. ಆ ನಂತರ
ಮೈಸೂರಿನಿಂದ ಮತ್ತೆ ಅಲ್ಲಿ ಹುಡುಕಾಡಿ ಯಾವುದೋ ಒಂದು ಬಸ್ಸನ್ನ ಹತ್ತಿ ಮಡಿಕೇರಿನ ತಲುಪಿರುವಂತದ್ದು. ಸೊ ಆನಂತರ ಮಡಿಕೇರಿಯಲ್ಲಿ ಅವರು ನಿರಂತರವಾಗಿ ಏನು ಕಾಲೇಜು ರಸ್ತೆ ಇದೆ ಇಲ್ಲಿ ಭಿಕ್ಷೆಯನ್ನ ಬೇಡ್ತಾ ಕಾಲವನ್ನ ಕಳಿತಿರ್ತಾರೆ. ಇಲ್ಲಿರುವಂತಹ ಒಂದು ಟನಲ್ ನಂತಹ ಒಂದು ವೃದ್ಧಾಶ್ರಮ ಏನಿದೆ, ಆ ವೃದ್ಧಾಶ್ರಮದ ಮುಖ್ಯಸ್ಥರಾದಂತಹ ಮೊಹಮ್ಮದ್ ಅನ್ನೋಂಥವ್ರು ಮತ್ತೆ ಏನು FMC ಕಾಲೇಜ್ ಇದೆ ಅಲ್ಲಿಯ ಪ್ರೊಫೆಸರ್ ಆದಂತಹ ರಂಗಪ್ಪ ಅವರೆಲ್ಲರೂ ಕೂಡ ಸೇರಿ ಆ ವೃದ್ಧೆಯನ್ನ ಒಂದು ಟನಲ್ ವೃದ್ಧಾಶ್ರಮಕ್ಕೆ ಸೇರಿಸಲಿಕ್ಕೂ ಕೂಡ ಸಾಕಷ್ಟು ಪ್ರಯತ್ನವನ್ನ ಮಾಡಿದ್ರು. ಆದ್ರೆ ಆ ವೃದ್ಧೆ ಅಲ್ಲಿಗೆ ಹೋಗಿರ್ಲಿಲ್ಲ. ಸೊ ಅವರು ಭಿಕ್ಷೆಯನ್ನ ಬೇಡ್ತಾ ಕಾಲವನ್ನ ಕಳಿತಾ ಇದ್ರು. ಆ ನಂತರ ಆ ವೃದ್ಧೆಯನ್ನ ಹೆಂಗಾದ್ರೂ ಮಾಡಿ ಅವ್ರ ಊರಿಗೆ ತಲುಪಿಸ್ಬೇಕು, ಸೇರಿಸ್ಬೇಕು ಅಂತ ಹೇಳಿ ಸಾಕಷ್ಟು ಪ್ರಯತ್ನವನ್ನ ಮಾಡಿದ್ದಾರೆ. ಕಳೆದ 2 ತಿಂಗಳಿಂದಲೂ ಕೂಡ ನಿರಂತರವಾಗಿ ಪ್ರಯತ್ನ ಮಾಡಿ ಯಾವುದೋ ಒಂದು ಫೋನ್ ನಂಬರ್ ಆ ವೃದ್ಧೆಯ ಬ್ಯಾಗ್ ನಲ್ಲಿ ಸಿಕ್ಕಿರೋಂಥದ್ದು. ಆ ನಂಬರ್ ನ ತಗೊಂಡು ಅವರು ಕಾಲ್ ಮಾಡಿದಾಗ ಉತ್ತರ ಪ್ರದೇಶದ ಯಾವುದೋ ಒಂದು ಬ್ಯಾಂಕಿನ ಮ್ಯಾನೇಜರ್ ಅವ್ರಿಗೆ ಆ ಕಾಲ್ ಹೋಗಿದೆ. ಅವರು ಪುನಃ ಯಾವುದೋ ಒಂದು ಹಳ್ಳಿಗೆ ಕಾಲ್ ಮಾಡಿ ಆ ನಂತರ ನಿರಂತರವಾಗಿ ಹಾಗೆ ಕಾಂಟ್ಯಾಕ್ಟ್ ಅನ್ನು ಮಾಡಿದ ಫಲವಾಗಿ ಅವ್ರ ಮಗ ಸಿಕ್ಕಿರೋಂಥದ್ದು. ಈಗ ಏನು ಅವ್ರ ಮಗ ಗಂಗಾರಾಮು ಉತ್ತರ ಪ್ರದೇಶದಿಂದ ಸುಮಾರು ಒಂದು 3000 ಕಿಲೋಮೀಟರ್ ದೂರದಿಂದ ತಮ್ಮ ತಾಯಿಯನ್ನ ಹುಡುಕಿ ಬಂದು ತನ್ನ ತಾಯಿಯನ್ನ ಸೇರಿರುವಂತದ್ದು. ಓಕೆ ರವಿ, ಥ್ಯಾಂಕ್ ಯು. ಎಸ್, ಇನ್ನು ಈ ಕುರಿತಂತೆ ಮಾತಾಡ್ಲಿಕ್ಕೆ ವೃದ್ಧಾಶ್ರಮದಲ್ಲಿ ಈ ತಾಯಿ ಇದ್ದಿದ್ದಂಥದ್ದು ಅವರೇ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮೊಹಮ್ಮದ್ ತಾಯಿಲ್ ಅವರು, ಅವ್ರಿಗೆ ಸಿಕ್ಕಿದ್ದಂಥವ್ರು ಇವರು. ಮೊಹಮ್ಮದ್ ಅವರೇ, 8 ತಿಂಗಳಿಂದ ಏನಾಯ್ತು ಆಕ್ಚುಲಿ? ಯಾವ ರೀತಿಯಾಗಿ ಹುಡುಕುವಂತ ಪ್ರಯತ್ನವನ್ನ ಮಾಡ್ಲಾಗ್ತಾ ಇತ್ತು? ಅವರು ಆಕ್ಚುಲಿ 8 ತಿಂಗಳು ಮನೆ ಬಿಟ್ಟು ಆಗಿದ್ರು ಕೂಡ ಇಲ್ಲಿ ಮಡಿಕೇರಿಗೆ ತಲುಪಿದ ಒಂದು 3 ತಿಂಗಳೇ ಆಗಿದೆ. ಈ 3 ತಿಂಗಳಿನಲ್ಲಿ ಏನು ನಮ್ಮ ಅಲ್ಲಿಗೆ ದೊರೆತರು, ಅದ್ರ ನಂತರ ನಾವು ಅವರ ಒಂದು ಕಾಂಟ್ಯಾಕ್ಟ್ ನಂಬರ್ ಪ್ರಯತ್ನ ಪಡಿಸುವಾಗ ಒಂದೇ ಒಂದು ನಂಬರ್ ಸಿಕ್ತು. ಆ ನಂಬರ್ನ ಇಟ್ಕೊಂಡು ನಾವು ನಿರಂತರವಾಗಿ ಪ್ರಯತ್ನ ಪಟ್ಟ. ಅದರ ನಂತರ ಹಾಗೆ ಪ್ರಯತ್ನ ಪಟ್ಟ ಫಲವಾಗಿ ನಮಗೆ ಈಗ 3 ದಿವಸ ಮೊದಲು ಅವರ ಮಗನನ್ನು ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ ಆಯ್ತು. ಹಾಗೆ ಕಾಂಟ್ಯಾಕ್ಟ್ ಮಾಡಿದಂತ ಮಗನನ್ನು ನಾವು ಹೇಗಾದ್ರೂ ನೀವು ಬೆಂಗಳೂರುವರೆಗೆ ನೀವು ತಲುಪಬೇಕು ಅಂತ ಹೇಳಿ ನಾನು ಬೆಂಗಳೂರಿನಲ್ಲಿ ಕಾಯ್ತಾ ಇದ್ದೆ. ಹಾಗೆ ನಿನ್ನೆ ರಾತ್ರಿ ಬೆಂಗಳೂರಿಗೆ ತಲುಪಿದ್ದಾರೆ ಅವರ ಮಗನ. ಆ ಮಗನ ನಾನು ಕರ್ಕೊಂಡು ಇವತ್ತು ಬೆಳಿಗ್ಗೆ ಮಡಿಕೇರಿಗೆ ಬಂದು ಇವತ್ತು ಏನೋ ಮಗ ಅನ್ಬಿಟ್ಟು ಅವರು ಇವ್ರ ಮಗ ಅಂತ ಹೇಗ್ ಗೊತ್ತಾಯ್ತು ಅಂತ ನೀವು ಕಾಂಟ್ಯಾಕ್ಟ್ ಮಾಡಿ? ಇವ್ರ ಮಗ ಅಂತ ಹೇಳಲಿಕ್ಕೆ ಇವ್ರು ಮೊದ್ಲೇ ನಾವು ಈ ಅಮ್ಮನ ಹತ್ರ ನಿಮ್ಮ ಕುಟುಂಬದವ್ರು ಯಾರಿದ್ದಾರೆ ಅಂತ ಹೇಳಿದಾಗ ಗಂಗಾ ಪ್ರಸಾದ್ ಅಂತ ಹೇಳುವಂತ ಹೆಸರು ಹೇಳಿದ್ರು. ಅದೇ ನಂತರ ನಾವು ನಂಬರ್ ಮಾಡಿದಾಗ ನಂಬರ್ ಬ್ಯಾಂಕ್ ಅಧಿಕಾರಿ ಏನಿದ್ರು ಅವರು ಪಂಚಾಯತ್ ಪ್ರೆಸಿಡೆಂಟ್ ನಂಬರ್ ಕೊಟ್ಟಿದ್ರು. ಆ ಪಂಚಾಯತ್ ಪ್ರೆಸಿಡೆಂಟ್ ಅವ್ರನ್ನ ನಾವು ಕಾಂಟ್ಯಾಕ್ಟ್ ಮಾಡಿದಾಗ ಹೌದು ಗಂಗಾ ಪ್ರಸಾದ್ ಅಂತ ಹೇಳುವಂತ ಒಬ್ಬ ಮಗ ಇದ್ದಾನೆ ನಿಜ ಅಂತ ಹೇಳುವಂತದ್ದು ಅವ್ರು ನನಗೆ ಹೇಳಿದ್ರು. ಅದರಿಂದ ಮತ್ತೆ ಅವ್ರ ದಾಖಲೆ ಅವರ ಆಧಾರ್ ಕಾರ್ಡ್ ಮತ್ತೆ ಕಾಪಿಯನ್ನು ತಂದಿದ್ರು. ಅದನ್ನು ನೋಡಿದಾಗ ಅವ್ರ ಮಗ ಕೆಲಸ ಮಾಡಿದ್ರ ಸರ್. ಹ್ಯಾಟ್ಸ್ ಆಫ್ ಟು ಯು ಮೊಹಮ್ಮದ್ ಅವರೇ. ಸೊ ಇನ್ನು ಈ ಕುರಿತಂತೆ ಮಾತಾಡ್ಲಿಕ್ಕೆ ಪ್ರೊಫೆಸರ್ ರಂಗಪ್ಪ ಅವರು ಪ್ರತಿನಿತ್ಯ ಈ ವೃದ್ಧೆಗೆ ಆಹಾರವನ್ನ ನೀಡ್ತಾ ಇದ್ದಂತವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ರಂಗಪ್ಪ ಅವರೇ. ಸರ್ ನಮಸ್ಕಾರ ಸರ್. ಏನ್ ಹೇಳ್ತಾ ಇದ್ರು ಸರ್ ಈ ವೃದ್ಧೆ ಮತ್ತೆ ಆ ಕುಟುಂಬವನ್ನ ಸೇರ್ಕೊಳ್ಳುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಸರ್ ಇದು ಒಂದು ಅತ್ಯಂತ ಮಾನವೀಯ ಕ್ಷಣ ಸರ್. ನಮ್ಮ ಮಡಿಕೇರಿಯಲ್ಲಿರೋ ಕೆಲವು ಮನಸ್ಸುಗಳು ಈ ಅಜ್ಜಿಯನ್ನ ನೋಡಿ ಹೇಗಾದ್ರೂ ಮಾಡಿ ಕೊರಿಯುವ ಚಳಿಯಿಂದ ಈ ಅಜ್ಜಿಯನ್ನ ಈ ಜಿಲ್ಲೆಯಿಂದ ಕಳಿಸ್ಬೇಕು, ರಸ್ತೆಯಲ್ಲಿ ಮಲಗ್ತಾ ಇತ್ತು ಅಜ್ಜಿ ಅನ್ನುವ ಒಂದು ಆ ಮಾನವೀಯ ಗುಣದ ಹಿನ್ನೆಲೆಯಲ್ಲಿ ಎಲ್ಲೋ ಪತ್ತೆ ಮಾಡಿ ಗೆಳೆಯರು ಅವ್ರ ಮಗನನ್ನ ಇಲ್ಲಿ ತಂದು ಬಿಟ್ರಲ್ಲ ಸರ್, ಇದಕ್ಕಿಂತ ದೊಡ್ಡದು ಯಾವ್ದಿದೆ ಸರ್. ಆ ಅಜ್ಜಿ ಮುಖದಲ್ಲಿ ಇಡೀ ಊರೇ ತನ್ನೆದ್ರಿ ಬಂದು ನಿಂತಷ್ಟು ಕಣ್ಣಲ್ಲಿ ಮುಖದಲ್ಲಿ ಭಾವನೆ ಇತ್ತು. ಅದನ್ನ ನೋಡುವಾಗ ಎಂತ ಕೂಡ ಕಣ್ಣಂಚಿನಲ್ಲಿ ನೀರು ಬರೋ ಆಗಿತ್ತು ಸರ್. ಇದು ಒಂದು ಅತ್ಯಂತ ಮಾನವೀಯ ಸ್ಪಂದನೆ ಅಂತಾನೆ ಹೇಳ್ಬೋದು. ಅಲ್ಲ, ಯಾಕೆಂದ್ರೆ ಭಾಷೆ ಗೊತ್ತಿಲ್ಲ, ಇನ್ನು ಒಂದ್ ಕಡೆ ದುಡಿಯುವಂತ ಶಕ್ತಿನೂ ಕೂಡ ಅವರಲ್ಲಿ ಇರ್ಲಿಲ್ಲ, ಮತ್ತೆ ಏನು ಯಾವ ರೀತಿಯಾಗಿ ತಲುಪಬೇಕು ಅಂತನೂ ಕೂಡ ಗೊತ್ತಿರ್ಲಿಲ್ಲ ಆಕೆಗೆ. ಓಕೆ, ಥ್ಯಾಂಕ್ ಯು ಪ್ರೊಫೆಸರ್ ರಂಗಪ್ಪ ಅವರೇ ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ. ದಾವಣಗೆರೆ ಮಹಾನಗರ ಪಾಲಿಕೆಯ ಮೇಯರ್ ಚುನಾವಣೆ ಅಕ್ಷರಶಃ ಚದುರಂಗದಾಟದಂತೆ ನಡೀತಾ ಇದೆ. ಚುನಾವಣೆಗೆ ಜಿಲ್ಲಾಡಳಿತ ಸಕಲ ಸಿದ್ಧತೆಯನ್ನು ಮಾಡಿಕೊಂಡಿದ್ದು ಕೆಲವೇ ಕ್ಷಣಗಳಲ್ಲಿ ಚುನಾವಣೆ ನಡೆಯಲಿರುವಂತದ್ದು. ಸದಸ್ಯರು ಕೈ ಎತ್ತುವ ಮೂಲಕ ವೋಟಿಂಗ್ ಮಾಡಲಿದ್ದಾರೆ. 45 ಸದಸ್ಯರನ್ನ ಒಳಗೊಂಡಂತ ದಾವಣಗೆರೆ ಪಾಲಿಕೆಯಲ್ಲಿ ಬಿಜೆಪಿ 17 ಜನ ಸದಸ್ಯರು, ಕಾಂಗ್ರೆಸ್ನ 22 ಸದಸ್ಯರು, ಪಕ್ಷೇತರ ಸದಸ್ಯರು 5 ಮಂದಿ ಹಾಗೂ ಜೆಡಿಎಸ್ನ ಓರ್ವ ಸದಸ್ಯ ಇದ್ದಾರೆ. ಇನ್ನು ಚುನಾವಣೆಯಲ್ಲಿ ಎಂಎಲ್ಎ, ಎಂಎಲ್ಸಿ, ಎಂಪಿ ಸೇರಿದಂತೆ ಒಟ್ಟು 62 ಸದಸ್ಯರು ಮತದಾನವನ್ನ ಮಾಡಲಿದ್ದಾರೆ. ಈ ಮಧ್ಯೆ ಬಿಜೆಪಿ ಪಾಲಿಕೆ ಗದ್ದುಗೆ ಹಿಡಿಯುವುದು ಬಹುತೇಕ ಖಚಿತ ಅಂತ ಹೇಳಲಾಗ್ತಾ ಇದೆ. ಇನ್ನು ಮತದಾನಕ್ಕೆ ಕಾಂಗ್ರೆಸ್ ಎಂಎಲ್ಸಿಗಳು ಹೆಲಿಕಾಪ್ಟರ್ನಲ್ಲಿ ಆಗಮಿಸುವಂತ ಸಾಧ್ಯತೆ ಇದೆಯಂತೆ.